ಚಿನ್ನಿ ಆಲ್ ದ ಬೆಸ್ಟ್ ಫಸ್ಟ್ ಡೇ ಕಾಲೇಜು. ಥ್ಯಾಂಕ್ ಯು. ಹಿಂಗೆ ಬರುತ್ತಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. 6 ಕಾಲ ಆಯ್ತೀಗ. 6 ಗಂಟೆಗೆ ಎದ್ಬಿಟ್ಟು ಈಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದೀನಿ. ಇನ್ನು ಕೆಲಸಗಳು ನೋಡಬೇಕು. ಟೈಮ್ ಆಗೋಯ್ತು. ತನುಮಾ ಎದ್ಬಾ, ಟೈಮ್ ಆಯಿತು. ದೋಸೆ ಮತ್ತು ಬೀನ್ಸ್ ಪಲ್ಯ ಮಾಡಬೇಕು. ಇನ್ನು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. 7:15ಗೆ ಸ್ಕೂಲ್ ಬಸ್ ಬರುತ್ತೆ. ಅಷ್ಟರಲ್ಲಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊತೀನಿ ಪಟ ಅಂತ. ಚಿನ್ನು ಎದ್ದಾ? ಬಾ, ಹುಷಾರಪ್ಪ. ಹೊರಗಡೆ ಎಲ್ಲ ಗುಡಿಸಿ ನೀರು ಹಾಕಿ ರಂಗೋಲಿ ಇಡೋದಕ್ಕೆಲ್ಲ ಒಂದು 15 ನಿಮಿಷ ಅಂತೂ ಬೇಕು. ಒಂದು 15 ನಿಮಿಷದಷ್ಟೊತ್ತಿಗೆ ಅಷ್ಟು ಕೆಲಸಗಳನ್ನ ಮುಗಿಸ್ಕೊಂಡು ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ. ಅಡುಗೆ ಮನೆಯಲ್ಲಿ ಫಸ್ಟು ಈಗ ನಾನು ಈ ಕೌಂಟ್ರ್ ಟಾಪ್ ಎಲ್ಲ ಏನಿದೆ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಅದಾದಮೇಲೆ ನಾನಿನ್ನು ಬ್ರೇಕ್ಫಾಸ್ಟು ರೆಡಿ ಮಾಡೋದಕ್ಕೆ ಶುರು ಮಾಡ್ತೀನಿ. ರಾತ್ರಿಯೇ ಆಲ್ರೆಡಿ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟಿರ್ತೀನಿ, ಅದನ್ನೆಲ್ಲ ಜೋಡಿಸ್ಕೊಳ್ಬೇಕು.
ಹಾಗೆಯೇ ಇನ್ನು ಬ್ರೇಕ್ಫಾಸ್ಟ್ ಪ್ಲ್ಯಾನಿಂಗು ರಾತ್ರಿನೇ ಮಾಡ್ಕೊಂಡಿದ್ದೆ. ಅಂದರೆ ದೋಸೆಗೆ ಹಾಕಿದ್ದೆ ಆಲ್ರೆಡಿ, ಮತ್ತು ಬೀನ್ಸ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜಸ್ಟ್ ಒಂದು ಬೀನ್ಸ್ ಪಲ್ಯ ಮಾಡಿ ದೋಸೆ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ ಈಗ. ಸೊ ಹಾಗೆಯೇ ಫಸ್ಟಿಗೆ ಈ ಏನಿದೆ ಕೌಂಟ್ರ್ ಟಾಪ್ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಹಾಗೆ ತುಂಬ ಜನ ಕಮೆಂಟ್ಸಲ್ಲಿ ಹೇಳಿದ್ದೀರಾ ಸ್ವಲ್ಪ ಅದೆಲ್ಲ ನೀಟ್ ಮಾಡ್ಕೊಳ್ಳಿ, ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳಿ, ಕೌಂಟ್ರ್ ಟಾಪ್ ಎಲ್ಲ ಫ್ರೀಯಾಗಿ ಇಟ್ಕೊಳ್ಳಿ ಅಂತ ಕೇಳಿದ್ದೀರಾ. ಸೊ ನನಗೆ ಇನ್ನೂ ಕೂಡ ಎಲ್ಲ ನೀಟಾಗಿ ಜೋಡಿಸ್ಕೊಳ್ಬೇಕು, ಸ್ವಲ್ಪ ಆರ್ಗನೈಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೋಬೇಕು, ಲೈಟಿಂಗ್ಸ್ ಎಲ್ಲ ಹಾಕಬೇಕು ಕಿಚನ್ಗೆ. ಅದು ಸುಮಾರು ಕೆಲಸಗಳಿದೆ, ಅದನ್ನೆಲ್ಲ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಹಾಗೆ ಹೋಮ್ ಟೂರ್ ಕೂಡ ಕೇಳಿದ್ದೀರಾ. ಈ ವೀಕಲ್ಲಿ ಖಂಡಿತ ನಾನು ಹೋಮ್ ಟೂರ್ನ ಮಾಡ್ತೀನಿ. ಒಂದು ಚೂರು ಕೆಲಸಗಳಿದೆ. ಈ ಬ್ಯುಸಿ ಇದರಲ್ಲಿ ನನಗೆ ಒಂಥರ ಸಾಕಪ್ಪ ಅನ್ನಂಗೆ ಆಗ್ಬಿಟ್ಟಿದೆ. ಅಲ್ಲಿ ಇಲ್ಲಿ ಓಡಾಟ ಮತ್ತು ಅದು ಇದು ಕೆಲಸಗಳು, ಮಳೆ ಬೇರೆ, ಅದರಲ್ಲಿ ವಿಪರೀತ ಚಳಿ ಬೇರೆ, ಕೆಲಸಗಳು ಮಾಡೋಕ್ಕಾಗ್ತಾಯಿಲ್ಲ, ಆ ರೀತಿ ಆಗ್ತದೆ. ಸ್ವಲ್ಪ ವರ್ಷ ನಾವು ಬೆಂಗಳೂರಲ್ಲಿದ್ದು ಇವಾಗ ಊರಲ್ಲಿ ಬೇಗ ಬಾಡಿ ಅಡ್ಜಸ್ಟ್ ಆಗಬೇಕಲ್ವ. ನನಗೂ ಒಂಥರ ಕೈ ಕಾಲೆಲ್ಲ ಎಳ್ತಾ ಬಂದಂಗೆ ಶೀತ ಥರ ಆಗೋದು, ಮತ್ತು ಚಳಿಲಿ ಜಾಸ್ತಿ ನನಗೆ ಇರೋಕ್ಕಾಗಲ್ಲ. ನನಗೆ ಚಳಿ ತಡೆಯಲ್ಲ ನನ್ನ ಬಾಡಿ, ಹಂಗಾಗ್ಬಿಟ್ಟು ನನಗೆ ಚಳಿಲಿ ಜಾಸ್ತಿ ಕೆಲಸಗಳೇ ಮಾಡೋಕ್ಕಾಗಲ್ಲ, ಹಂಗಾಗ್ತದೆ. ಮಳೆ ಜೊತೆ ಚಳಿ ಕೂಡ ಇದೆ ನಮ್ಮೂರಲ್ಲಿ. ಹಾಗೆ ಈಗ ಫಸ್ಟ್ ಇವಾಗ ಒಂದು ಸ್ವಲ್ಪ ಕಾಫಿಗೆ ಇಟ್ಕೊಂಡ್ಬಿಡೋಣ ಅಂಥೇಳಿ. ಒಂದೊಂದು ಸತಿ ನಾನು ಬೆಂಗಳೂರಲ್ಲಿ ಕಾಫಿನೇ ಕುಡಿತಾ ಇರಲಿಲ್ಲ ಬೆಳಗಿನಾಗ, ಅಪರೂಪ ಯಾವಾಗಲಾದ್ರು ಬೇಕು ಅನ್ಸಿದಾಗ ಕುಡಿತದೆ. ಬಟ್ ಇಲ್ಲಿ ಹಂಗಲ್ಲ, ಒಂದು 3 ಸತಿ 4 ಸತಿ ಕಾಫಿ ಕುಡಿಬೇಕು ಆ ಥರ ಆಗ್ತದೆ. ಬೇಸಿಗೆ ಕಾಲದಲ್ಲೆಲ್ಲ ಕುಡಿಬೇಕನ್ಸಲ್ಲ. ಬಟ್ ನಮ್ಮೂರಲ್ಲಿ ಮಳೆಗಳು ಶುರುವಾಗ್ಬಿಡ್ತಂದ್ರೆ, ಮಳೆಗಾಲ ಶುರುವಾಗ್ಬಿಡ್ತು ಅಂದರೆ ಚೆನ್ನಾಗಿ ಮಳೆ ಬರುತ್ತೆ, ಚಳಿ ಬೇರೆ ಜಾಸ್ತಿ ಆಗುತ್ತೆ. ಹಂಗಾಗಿ ಕಾಫಿ ಬೇಕು ಅನಿಸುತ್ತೆ. ಇವಾಗ ಕಾಫಿ ಮಾಡೋಣ ಅಂತೇಳ್ಬಿಟ್ಟು ಕಾಫಿ ಮಾಡ್ತಾಯಿದ್ದೀನಿ. ತನು 7:30 ಅಷ್ಟೊತ್ತಿಗೆ ಕಂಪ್ಲೀಟಾಗಿ ರೆಡಿಯಾಗಿ ಬ್ರೇಕ್ಫಾಸ್ಟ್ ಎಲ್ಲ ತಿಂದ್ಕೊಂಡು ಬಸ್ ಸ್ಟಾಪಿಗೆ ನಿಂತ್ಕೋಬೇಕು. ಬಸ್ ಸ್ಟಾಪ್ ಅಂದರೆ ಅವಳಿಗೆ ಮನೆ ಬಾಗಿಲಲ್ಲೇ ಬಂದು ಬಸ್ ನಿಲ್ಲುತ್ತೆ. ಹಾಗೆ ತುಂಬ ಜನ ಕೇಳಿದ್ರಿ ಪ್ರೈವೇಟ್ ಬಸ್ಗೆ ಹಾಕಿದ್ರೆ ಇಲ್ಲ ಸ್ಕೂಲ್ ಕಾಲೇಜ್ ಬಸ್ಸೇ ಅಂತನ ಕೇಳಿದ್ರಿ. ನಾನು ಕಾಲೇಜ್ ಬಸ್ಸಿಗೆ ಹಾಕಿದ್ದೀನಿ. ತನೂರ್ದು ಕಾಲೇಜ್ ಹತ್ರ ಸ್ವಲ್ಪ ರಿಸರ್ವ್ಡ್ ಫಾರೆಸ್ಟ್ ಥರ ಇರುತ್ತಲ್ವ, ಒಂದಿಷ್ಟು ಪ್ಲ್ಯಾಂಟೇಷನ್ ಟೈಪಲ್ಲಿ ಕಾಫಿ ತೋಟ ಆ ಥರದ್ದೆಲ್ಲ ಇದೆ. ಅಲ್ಲಿ ಸ್ವಲ್ಪ ಜನ ಸಂದಣಿ ಕಡಿಮೆ, ಒಂದು ಸ್ವಲ್ಪ ಫಾರೆಸ್ಟ್ ಒಳಗಡೆ ಥರ ಇದೆ ಅಲ್ಲಿ ಕಾಲೇಜು. ಹಂಗಾಗಿ ಅಲ್ಲಿಗೆ ಪಿಕ್ ಮಾಡೋದು ಡ್ರಾಪ್ ಮಾಡೋದು ಡೈಲಿ ಕಷ್ಟ ಆಗುತ್ತೆ. ಮಾಡ್ಬೋದು, ಜನ ಓಡಾಡ್ತಾರೆ, ಓಡಾಡಲ್ಲ ಅಂತೇನಿಲ್ಲ. ಡ್ರಾಪು ಪಿಕಪ್ ಮಾಡೋರು ಇದ್ದಾರೆ ತುಂಬ ಜನ. ಬಟ್ ಎಲ್ಲದಕ್ಕಿಂತ ಬಸ್ಸು ಒಳ್ಳೆಯದು ಅಂತ ಅನ್ನಿಸ್ತು ನನಗೆ. ಬಸ್ಸು ಆರಾಮಾಗಿ ಹೋಗಿ ಆರಾಮಾಗಿ ಬರ್ತಾಳೆ. ಇನ್ನು ನಮ್ಮನೆ ಬಾಗಿಲಲ್ಲೇ ಬಂದು ಬಸ್ ನಿಲ್ಲುತ್ತೆ. ನಾನು ಎಲ್ಲೋ ಬೇರೆ ಕಡೆ ಬಸ್ ಸ್ಟಾಪ್ ಇದ್ದರೆ ಕರ್ಕೊಂಡೋಗ್ಬೇಕಾಗುತ್ತೇನೋ ಅಂತೆಲ್ಲ ಅಂದ್ಕೊಂಡೆ. ನಮ್ಮ ಮನೆ ಬಾಗಿಲಲ್ಲೇ ಬಂದು ಬಸ್ ನಿಲ್ತಾ ಇದೆ. ಇಲ್ಲೇ ಒಂದು 3 ಜನ 4 ಜನ ಬಸ್ಸಿಗೆ ಹತ್ತುತ್ತಾರೆ. ಏನೂ ಪ್ರಾಬ್ಲಮ್ ಇಲ್ಲ. ಬಸ್ ಇಳಿದ ತಕ್ಷಣ ಮೆಟ್ಲತ್ಕೊಂಬಂದುಬಿಡ್ಬೋದು. ಅದೊಂದು ಅಂತೂ ನಂಗೆ ನಿಜವಾಗ್ಲೂ ನೆಮ್ಮದಿ ಅನ್ನಿಸ್ತು. ಮತ್ತಿಲ್ಲೇ ಬೇರೆ ಕಡೆ ಬಸ್ ಸ್ಟಾಪಿಗೆ ಹೋಗಿ ನಿಂತ್ಕೊಂಡು ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ಮತ್ತೆ ಅಲ್ಲಿ ಇಳಿದ ತಕ್ಷಣ ಕರ್ಕೊಬರೋದು, ಆ ಥರದ್ದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ. ಸೊ ಒಟ್ಟಾರೆ ಹೇಳ್ಬೇಕಂದ್ರೆ ಎಲ್ಲದು ಈ ಸತಿ ನಾವು ಮನೆ ಮಾಡ್ಕೊಂಡಿರೋದೆಲ್ಲ ಕರೆಕ್ಟಾಗಿ ಪ್ರಾಪರಾಗಿ ಸೆಟ್ ಆಗಿಬಿಡ್ತು ನನಗೆ. ನಿಜವಾಗ್ಲೂ ನನಗೆ ಸಲ ಒಂದಿಲ್ಲ ಒಂದು ಕೊರತೆ ಅಂತ ಅನ್ಸೋ ಥರ ಇದು. ಈ ಸತಿ ಈಗ ಮನೆಗೆ ಬಂದಮೇಲಂತೂ ಏನೂ ಕೊರತೆ ಇಲ್ಲ, ಎಲ್ಲದೂ ಕರೆಕ್ಟಾಗಿ ಆಗಿದೆ. ಆರಾಮಾಗಿ ತನು ಕಾಲೇಜಿಗೆ ಹೋಗಬೇಕು, ಆರಾಮಾಗಿ ತನು ಮನೆಗೆ ಬರಬೇಕು. ನಮ್ಮದು ಟೈಮಿಂಗ್ಸಿಗೆ ಏನು ಕೆಲಸಗಳಾಗಬೇಕು ಅದು ಆಗಿಬಿಟ್ರೆ ಸಾಕು ಅನ್ನೋ ಥರ ನನಗೆ ಈಗ ಆಗಿದೆ ಅಷ್ಟೇ. ಸೊ ಇವಾಗ ನಾನು ಫಸ್ಟು ಈಗ ಬೀನ್ಸ್ ಪಲ್ಯ ಮಾಡಿಬಿಡೋಣ ಅಂತೇಳ್ಬಿಟ್ಟು ಕಾಫಿಗೆ ಇಟ್ಬಿಟ್ಟು ಬೀನ್ಸ್ ಪಲ್ಯ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಬೀನ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ರಿಂದ ಇದೆಲ್ಲ ಕೆಲಸಗಳನ್ನ ಬೇಗ ಇನ್ನೇನು ಮಾಡ್ಕೊಂಬಿಡ್ತೀನಿ. ಪಲ್ಯ ಆಗಿಬಿಟ್ಟು ದೋಸೆ ಹಾಕ್ಬಿಟ್ರೆ ಆಯ್ತು ಅಷ್ಟೇ. ಹಾಗೆ ತುಂಬ ಜನ ಹೊಸ ಸಬ್ಸ್ಕ್ರೈಬರ್ ಬಂದಿದ್ದಾರೆ. ತುಂಬ ಜನರಿಗೆ ತುಂಬ ಕ್ವಶನ್ಸ್ ಇದೆ. ನನ್ನ ಕಮೆಂಟ್ಸಲ್ಲಿ ಕೇಳ್ತಾ ಇರ್ತೀರಾ, ತನು ಏನು ಕಾಂಬಿನೇಷನ್ ತೊಗೊಂಡಿದ್ದಾಳೆ, ಮತ್ತು ಪರ್ಸೆಂಟೇಜ್ ಎಷ್ಟು ಅಂತ ಕೇಳ್ತೀರಾ, ಮತ್ತು ಬೆಂಗಳೂರು ಬಿಟ್ಟು ಮತ್ತು ಚಿಕ್ಕಮಂಗ್ಳೂರಿಗೆ ಯಾಕೆ ಬಂದ್ರಿ ಅಂತ, ಮತ್ತು ನಿಮ್ಮ ಮನೆ ರೆಂಟ್ ಎಷ್ಟು, ಹೀಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾನೆ ಇದ್ದೀರಾ. ಇನ್ನು ಹೊಸೊಬ್ಬರು ಸಬ್ಸ್ಕ್ರೈಬರ್ ಬಂದಿರೋರಿಗೆ ಕೆಲವ್ರಿಗೆ ಗೊತ್ತಿಲ್ಲ. ಹಂಗಾಗ್ಬಿಟ್ಟು ಈ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ಅದ್ರ ಬಗ್ಗೆ ಡೀಟೇಲಾಗಿ ಹೇಳೋಣ, ಮತ್ತು ತನು ಫೀಸ್ ಎಷ್ಟಾಯಿತು ಏನು ಅದನ್ನು ಕೂಡ ಹೇಳೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ.
ಸೊ ಫ್ರೆಂಡ್ಸ್, ಹಾಗೆಯೇ ಬೆಂಗಳೂರು ಬಿಟ್ಟು ನಾವು ಚಿಕ್ಕಮಂಗ್ಳೂರು ಕಡೆ ಯಾಕೆ ಬಂದು ಅಂತಂದರೆ, ಸೊ ಸ್ವಲ್ಪ ನನ್ನ ಹಸ್ಬೆಂಡಿಗೂ ಒಂಚೂರು ಈ ನಡುವೆ ಆಗ್ತಾ ಇರಲಿಲ್ಲ. ನಾವು ತುಂಬ ವರ್ಷದಿಂದ ಬೆಂಗಳೂರಲ್ಲೇ ಇದ್ವಿ. ನಾನು ಬೆಂಗಳೂರಲ್ಲಿ ಇದ್ದಿದ್ದು ಸ್ವಲ್ಪ ನೆಮ್ಮದಿಯಾಗಿರೋಣ, ಆರಾಮಾಗಿರೋಣ ಅಂತಲೇ ಯೋಚನೆ ಮಾಡಿನೇ ಬೆಂಗಳೂರಲ್ಲಿ ಇದ್ದಿದ್ದು ಇಷ್ಟು ವರ್ಷ. ತನುವಿಗೆ ಎಜುಕೇಷನ್ಗೂ ಕೂಡ ಚೆನ್ನಾಗಿತ್ತು, ಅಲ್ಲಿ ಸ್ಕೂಲು ಅಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಕೂಡ ಹೋದ್ವಿ. ಲಾಕ್ಡೌನಲ್ಲಿ ಇಲ್ಲಿಗೆ ಬಂದ್ರೂ ಮತ್ತೆ ಅಲ್ಲಿಗೆ ಹೋದ್ವಿ. ನನ್ನ ಹಸ್ಬೆಂಡ್ ಅಲ್ಲೇ ಕಾರ್ ಓಡಿಸೋದು, ಆಟೋ ಓಡಿಸೋದು ಮಾಡೋರಲ್ವ, ಇಲ್ಲಿ ಸ್ವಲ್ಪ ದುಡಿಮೆ ಕಡಿಮೆ ಅಂತೆಲ್ಲ ಯೋಚನೆ ಮಾಡಿ ಮತ್ತೆ ನಾವು ಹೋಗಿದ್ದು. ಇವಾಗ ನನ್ನ ಹಸ್ಬೆಂಡ್ಗೂ ಕೂಡ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗ್ತಾನೇ ಇತ್ತು. ದುಡ್ದಿದ್ದೆಲ್ಲ ಬರೀ ಹಾಸ್ಪಿಟಲಿಗೆ ಖರ್ಚು ಮಾಡಿಕೊಂಡು ಬರೀ ಬಾಡಿಗೆ ಕಟ್ಕೊತಾನೇ ಇದ್ದರೆ ಏನಕ್ಕೂ ಕೂಡ ₹1 ದುಡ್ಡು ಉಳಿಯಲ್ಲ ಅನ್ನೋ ಥರ ಸಮಸ್ಯೆಗಳಾಗ್ತಾಯಿತ್ತು. ಹಂಗಾಗಿ ಯೋಚನೆ ಮಾಡಿ ಸ್ವಲ್ಪ ನನ್ನ ಹಸ್ಬೆಂಡ್ ಕೂಡ ಆರಾಮಾಗಿರಲಿ, ಅವರು ಎಷ್ಟು ವರ್ಷ ಅಂತ ಪಾಪ ಅವ್ರಿಗೂ ಕಷ್ಟ ಆಗ್ತಿತ್ತು. ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ಸ್ವಲ್ಪ ಆರಾಮಾಗಿರ್ಬೋದು, ಏನಕ್ಕೂ ಸಮಸ್ಯೆಗಳಿರಲ್ಲ, ಆರಾಮಾಗಿ ಜೀವನ ಮಾಡ್ಬೋದು ಅಂತ ನನಗೆ ಗೊತ್ತಿತ್ತು. ಯಾಕಂದ್ರೆ ನಾನು ಚಿಕ್ಕಮಂಗ್ಳೂರಲ್ಲಿ ಮತ್ತೆ ಲಾಕ್ಡೌನ್ ಟೈಮಲ್ಲಿ ಬಂದಿದ್ನಲ್ವ, ಅವಾಗ ನಂಗೆ ಗೊತ್ತಿತ್ತು ಆರಾಮಾಗಿರ್ಬೋದು. ಬಟ್ ಅಲ್ಲಿ ಸ್ವಂತ ಮನೆ ಬಿಟ್ಟು ಇಲ್ಲಿಗೆ ಯಾಕೆ ಮನೆಗೆ ಬಂದ್ವಿ ಅಂದರೆ, ಅಲ್ಲಿ ನಮ್ಮ ಮನೆ ಹತ್ರ ಮಾರ್ಕೆಟ್ ರೋಡ್ ಆಗಿರೋದ್ರಿಂದ ಸ್ವಲ್ಪ ಸೌಂಡ್ಗಳು ಜಾಸ್ತಿ, ಅಕ್ಕಪಕ್ಕ ಎಲ್ಲ ಸ್ವಲ್ಪ ಗಲಾಟೆ ಜಾಸ್ತಿ, ಮತ್ತು ಮನೆಯೂ ಸಣ್ಣದು, ಸ್ವಲ್ಪ ಅದು ಇದು ಸಮಸ್ಯೆಗಳು ಜಾಸ್ತಿ ಅಲ್ಲಿ. ಹಂಗಾಗಿ ನಾನು ಈಗ ಅವಳಿಗೆ ಓದೋದಕ್ಕೆ ಹೆಲ್ಪ್ ಆಗಬೇಕು, ಚೆನ್ನಾಗಿ ಓದಬೇಕು, ಅವಳು ಆರಾಮಾಗಿ ಪೀಸ್ಫುಲ್ಲಾಗಿರೋ ವಾತಾವರಣ ಬೇಕು ಅಂತಷ್ಟೇ ನಾನು ಈ ಕಡೆ ಬಾಡಿಗೆ ಮನೆ ಮಾಡಿಕೊಂಡು ಈ ಸೈಡು ಬಂದಿರೋದು. ಈ ಕಡೆ ತುಂಬ ಚೆನ್ನಾಗಿದೆ ಏರಿಯಾ, ನೆಮ್ಮದಿಯಾಗಿದೆ, ಎಲ್ಲದಕ್ಕೂ ಅನುಕೂಲ ಚೆನ್ನಾಗಿದೆ. ಮೇಯ್ನಾಗಿ ಅಮ್ಮನ ಮನೆಗೆ ಹತ್ರ ಇದೆ, ನಮ್ಮ ಅತ್ತೆ ಮನೆಗೂ ಕೂಡ ಹತ್ರನೇ ಇದೆ, ಏನು ತೊಂದರೆ ಇಲ್ಲ. ಆ ಕಡೆಗೆ ಈ ಕಡೆಗೆ ಎರಡಕ್ಕೂ ಕೂಡ ಹತ್ರ ಇದೆ. ಸೊ ಆರಾಮಾಗಿದೆ. ಹಂಗಾಗಿ ಇಲ್ಲಿ ಮನೆ ಮಾಡ್ಕೊಂಡಿದ್ವಿ. ಮನೆ ಮಾಡ್ಕೊಂಡು ತುಂಬಾ ಖುಷಿ ಇದೆ, ನೆಮ್ಮದಿ ಇದೆ ನನಗೆ. ಸೊ ನೀವೇ ನೋಡ್ತಾ ಇದ್ದೀರಾ ಡೈಲಿ ವ್ಲಾಗಲ್ಲಿ ನಾನು ಎಲ್ಲದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ. ಇನ್ನು ತನು ಬಗ್ಗೆ ಹೇಳ್ಬೇಕಂದ್ರೆ, ತನದ ಪರ್ಸೆಂಟೇಜ್ ಬಂದು 91%. ಇವಾಗ ಅವಳು PCMB ತೊಗೊಂಡಿದ್ದಾಳೆ. ಸೊ ಅವಳಿಗೆ ಸ್ವಲ್ಪ ಈ ಇಂಜಿನಿಯರಿಂಗು ಆ ಥರದಕ್ಕಿಂತ ಇಂಟ್ರೆಸ್ಟು, ಈ ಮೆಡಿಕಲ್ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ. ಆಮೇಲೆ ಸೈನ್ಸಲ್ಲಿ ಇನ್ನು ಕೆಮಿಸ್ಟ್ರಿ, ಬಯಾಲಜಿ ಅದೆಲ್ಲ ತುಂಬ ಇಷ್ಟವಾದ ಸಬ್ಜೆಕ್ಟ್ ಅವಳಿಗೆ. ಸೊ ಹಂಗಾಗಿ ಅವಳಿಗೆ ಇಷ್ಟ ಆಗಿರೋವಂಥದ್ದೇ ಕೊಡಿಸ್ಬೇಕು ಅಂತೇಳಿ PCMBನೇ ಕೊಡಿಸಿದ್ದೀನಿ. ನಾನು ಯಾವುದೇ ರೀತಿ ಪ್ರೆಷರ್ ಹಾಕಿಲ್ಲ, ಎಲ್ಲ ಅವಳಿಗೆ ಏನು ಇಷ್ಟ ಆಗುತ್ತೆ ಅದನ್ನೇ ಕೊಡಿಸಿದ್ದೀನಿ ನಾನು ಕಾಂಬಿನೇಷನು. ಇನ್ನು ನೀಟಿಗೆ ಪ್ರಿಪೇರ್ ಮಾಡಬೇಕು ಅನ್ನೋದು ನನಗೂ ಆಸೆ. ಅವಳಿಗೂ ಕೂಡ ನೀಟ್ಗೆ ಪ್ರಿಪೇರ್ ಆಗಬೇಕು ಅಂತ. ಇನ್ನು ಅವಳಿಗೆ ಸೇರಿಸಿರೋ ಕಾಲೇಜು ಟಾಪ್ 1 ಕಾಲೇಜು ಚಿಕ್ಕಮಂಗ್ಳೂರಲ್ಲೇ, ತುಂಬ ಚೆನ್ನಾಗಿದೆ ಕಾಲೇಜು, ಒಳ್ಳೆ ರಿಸಲ್ಟ್ ಬರುತ್ತೆ. ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟು ಚಿಕ್ಕಮಂಗ್ಳೂರಲ್ಲಿ ಸೆಂಟ್ ಮೇರಿಸ್ ಕಾಲೇಜು ತುಂಬ ಚೆನ್ನಾಗಿದೆ ಆ ಕಾಲೇಜು, ಅದೇ. ಸೊ ಹಾಗೆಯೇ ಎಲ್ಲದಕ್ಕೂ ಅನುಕೂಲ ಚೆನ್ನಾಗಿದೆ, ಒಳ್ಳೆ ಎಜುಕೇಷನ್ ಇದೆ ಅಲ್ಲಿ. ಹಂಗಾಗಿ ನನಗೆ ಅದೇ ಕಾಲೇಜು ಇಷ್ಟ ಆಯಿತು. ಇನ್ನು ಕಾಲೇಜ್ ಫೀಸ್ ಬಗ್ಗೆ ಅಂತಂದರೆ, ಅಲ್ಲಿ ₹1,70,000 ಫೀಸ್ ಇದೆ. ವ್ಯಾನ್ ಅಂದರೆ ಬಸ್ಸು ಕೂಡ ಸೇರಿ ₹1,70,000. ತನಗೆ ಒಂದು ಮೆರಿಟು ಎಕ್ಸಾಮ್ ಥರ, ಅಂದರೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಥರ ಬರ್ಸಿದ್ರು. ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದ್ದಕ್ಕೆ ಒಂದು ₹25,000 ಫೀಸ್ ಅಲ್ಲಿ ಕಡಿಮೆ ಮಾಡಿದರು. ಇನ್ನು ಕಂಪ್ಲೀಟಾಗಿ ಅವಳಿಗೆ ಎಷ್ಟು ಫೀಸ್ ಕಡಿಮೆ ಮಾಡಿದರು ಅಂತ ಹೇಳಲ್ಲ, ಯಾಕಂದರೆ ತುಂಬ ಜನ ಪೇರೆಂಟ್ಸ್ ನೋಡ್ತಾ ಇರ್ತಾರೆ, ನಮ್ಮ ಮಕ್ಕಳಿಗೆ ಯಾಕೆ ಕಡಿಮೆ ಮಾಡಲಿಲ್ಲ, ಅವ್ರ ಮಕ್ಕಳಿಗೆ ಯಾಕೆ ಕಡಿಮೆ ಮಾಡಿದರು, ಆ ಥರದ್ದೆಲ್ಲ ಇರುತ್ತೆ. ಯಾರಾದರೂ ನೋಡ್ತಾ ಇದ್ರೆ ಹಂಗೆ ಅನಿಸ್ಬೋದಲ್ವ. ಹಂಗಾಗಿ ನಾನು ಹೇಳ್ತಿಲ್ಲ, ಒಟ್ಟಾರೆಯಾಗಿ ತನುಗೆ ಮೆರಿಟ್ ಎಕ್ಸಾಮ್ ಬರೆದಿದ್ದಕ್ಕೆ ₹25,000 ಕಡಿಮೆ ಆಯಿತು. ಅದಲ್ಲದೆ 91% ಬಂದಿರೋದಕ್ಕೂ ಕೂಡ ಫೀಸ್ ಕಡಿಮೆ ಮಾಡಿದ್ರು ಅವರು ಕಾಲೇಜಲ್ಲಿ. ಸೊ ಅದು ಎಷ್ಟು ಕಡಿಮೆ ಮಾಡಿದರು ಏನು ಅಂತ ಹೇಳಲ್ಲ, ನನಗೆ ಒಂದು ಸ್ವಲ್ಪ ಪರವಾಗಿಲ್ಲ ಕಡಿಮೆ ಮಾಡಿದ್ರಲ್ಲ ಅಂತ ಖುಷಿ ಆಯಿತು. ಸ್ವಲ್ಪ ಅಂತೂ ಕಡಿಮೆ ಮಾಡಿದರು, ಒಂದು 30 to 40% ಅಷ್ಟು ಕಡಿಮೆ ಆಯಿತು ತನುಗೆ. ಒಟ್ಟಾರೆ ತುಂಬ ಸಪೋರ್ಟಿವ್ ಇದೆ ಆ ಕಾಲೇಜಲ್ಲಿ. ಚೆನ್ನಾಗಿ ಓದೋ ಮಕ್ಕಳಿಗೆ ತುಂಬ ಸಪೋರ್ಟಿವ್ ಮಾಡ್ತಾರೆ, ತುಂಬ ಎನ್ಕರೇಜ್ ಮಾಡ್ತಾರೆ, ಚೆನ್ನಾಗಿದೆ ಕೋಚಿಂಗ್. ಹಂಗಾಗಿ ನನಗೆ ನಿಜವಾಗ್ಲೂ ಈಗ ನಾನು ಕಳಿಸ್ತಾ ಇದ್ದೀನಲ್ವ ಕಾಲೇಜಿಗೆ, ನನಗೆ ಇಷ್ಟ ಆಯಿತು, ಹಂಗಾಗಿ ಹೇಳ್ತಾ ಇದ್ದೀನಿ. ಇನ್ನು ವ್ಯಾನ್ ಕೂಡ, ಬಸ್ಸು ಕೂಡ ಮನೆ ಬಾಗಿಲಲ್ಲಿ ಬಂದು ಇಳಿಯೋದು, ಅದು ಕೂಡ ಅನುಕೂಲ ಚೆನ್ನಾಗಿದೆ. ಎಲ್ಲದು ಕೂಡ ನನಗೆ ಇಷ್ಟ ಆಯಿತು. ಹಾಗೆ ನಮ್ಮ ಮನೆ ರೆಂಟ್ ಕೇಳ್ತಾ ಇದ್ದೀರಾ, ರೆಂಟ್ ಬಂದುಬಿಟ್ಟು 7,000 ಹೇಳಿದರು ಓನರು. 7,000 ಕೇಳಿದರು, ಬಟ್ ನಾವು ಸ್ವಲ್ಪ ಕಡಿಮೆ ಮಾಡಿ ಹಾಗೆ ಹೇಗೆ ಅಂತೆಲ್ಲ ಹೇಳಿದ್ದಕ್ಕೆ 6,000 ಒಪ್ಪಿದ್ರು. ಪಾಪ ಒಳ್ಳೆ ಓನರು. ನೀವು ನೋಡ್ತಾ ಇದ್ದೀರಾ ಎಷ್ಟು ನೀಟಾಗಿ ಶೀಟೆಲ್ಲ ಹಾಕ್ಕೊಟ್ರು, ಏನೂ ತೊಂದರೆ ಆಗ್ದಂಗೆ. ಎಲ್ಲದೂ ಕೂಡ ತುಂಬ ಅನುಕೂಲ ಚೆನ್ನಾಗಿದೆ. 4-5 CCTV ಕ್ಯಾಮ್ರಾಗಳಿದೆ. ಹಂಗಾಗಿ ಏನೂ ಕೂಡ ಪ್ರಾಬ್ಲಮ್ ಇಲ್ಲ. ಏರಿಯಾ ಕೂಡ ತುಂಬ ಚೆನ್ನಾಗಿದೆ. ಪಕ್ಕನೇ ಪೊಲೀಸ್ ಸ್ಟೇಷನ್ ಇದೆ. ನಮ್ಮದು ಇಲ್ಲಿ ಈ ಏರಿಯಾಗೆ ಪೊಲೀಸ್ ಸ್ಟೇಷನ್ ಪಕ್ಕನೇ ಇದೆ. ಎಲ್ಲ ಚೆನ್ನಾಗಿದೆ, ಸುತ್ತಮುತ್ತ ಪಾರ್ಕು, ಒಳ್ಳೆ ಟಾಪ್ ಏರಿಯಾ. ಹಂಗಾಗಿ ನಂಗೆ ತುಂಬ ಇಷ್ಟ. ಇನ್ನು ಒಂದು 500-600 ಮೀಟ್ರ್ 700 ಮೀಟ್ರ್ ಹೋದರೆ ಅಮ್ಮನ ಮನೆ ಇದೆಲ್ಲ ನಮ್ಮೂರೇನೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ನಮ್ಮೂರೇನೆ. ನಮ್ಮ ಅಜ್ಜ ಅಜ್ಜಿಯವ್ರದ್ದೆಲ್ಲ ಇಲ್ಲಿ ಹೊಲ ಗದ್ದೆ ತೋಟ, ಕೆಳಗಡೆ ಒಂದು 4 ಹೆಜ್ಜೆ ಒಂದು 100 ಮೀಟ್ರ್ ಕೆಳಗಿಳಿದ್ರೆ ನಮ್ಮ ಅಜ್ಜಿಯವ್ರ ತೋಟ ಎಲ್ಲ ಇದು ನಮ್ಮೂರೇನೆ. ಒಟ್ಟು ಇವಾಗ ಏನಾಗಿದೆ ಅಂದರೆ ಫುಲ್ಲು ಸಿಟಿಗೆ ಸೇರಿಕೊಂಡು ಬೈಪಾಸ್ ಆಗಿ ದೊಡ್ಡ ರಿಚ್ ಪೀಪಲ್ಸು ಎಲ್ಲ ಇಲ್ಲಿ ಚೆನ್ನಾಗಿ ಇದ್ದಾರೆ. ಹಂಗಾಗ್ಬಿಟ್ಟು
ಸ್ವಲ್ಪ ಏರಿಯಾ ಟಾಪ್ ಏರಿಯಾ ಆಗ್ಬಿಟ್ಟು ರೆಂಟ್ ಎಲ್ಲ ಜಾಸ್ತಿ, ಸೈಟ್ ಎಲ್ಲ ಜಾಸ್ತಿ, ಆ ರೀತಿ ಆಗಿದೆ. ವ್ಯಾಲ್ಯೂ ಎಲ್ಲ ಜಾಸ್ತಿ ಆಗಿದೆ. ಸಿಟಿ ಕಂಪ್ಲೀಟಾಗಿ ಸಿಟಿ ಜಾಯಿಂಟ್ ಆಗ್ತಾ ಆಗ್ತಾ ಬಂದುಬಿಟ್ಟಿದೆ ಈಗ, ಬೈಪಾಸ್ ಆಗಿರೋದ್ರಿಂದ. ಸೊ ಹಾಗೆ ಇವಾಗ ನಂದು ಕೆಲಸಗಳೆಲ್ಲ ಪಟ ಪಟ ಅಂತ ನಡೀತಾ ಇದೆ. ಇನ್ನು ತನುನ ಕರೆಕ್ಟ್ ಟೈಮಿಗೆ 7:30 ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟು ತಿನ್ನಿಸಿ ನಾವು ತಲೆ ಎಲ್ಲ ಬಾಚಿ ಕಾಲೇಜಿಗೆ ಕಳಿಸೋದಷ್ಟೇ ಬಾಕಿ. ಪಲ್ಯ ರೆಡಿ ಮಾಡಿದೆ, ಇನ್ನೇನು ಸ್ವಲ್ಪ ಕಾಯಿ ತುರಿ ಹಾಕಬೇಕು. ಹಾಗೆಯೇ ರಾಗಿ ಗಂಜಿ ಕೂಡ ರೆಡಿ ಮಾಡಿದೆ. ರಾಗಿ ಗಂಜಿ ತನು ತೊಗೊಂಡೋಗ್ತೀನಿ ಅಂತಂದು ಕಾಲೇಜ್ಗೆ. ಹಂಗಾಗಿ ಯಾಕಂದರೆ ದೋಸೆ ಕೊಟ್ಟು ಕಳಿಸ್ತಾ ಇದ್ದೀನಲ್ವ, ಸ್ವಲ್ಪ ಬಾಯಾರಿಕೆ ಆದಂಗೆ ಆಗ್ತಾ ಇರುತ್ತೆ. ರಾಗಿ ಗಂಜಿ ಕೊಟ್ಟರೆ ಅವಳಿಗೆ. ಆಮೇಲೆ ಟೈಮಿಂಗ್ಸ್ ಹೆಂಗೆ ಅಂದರೆ, ಬೆಳಗ್ಗೆ 7:30ಗೆ ಹೋದರೆ ಇನ್ನು ಬಸ್ಸಲ್ಲಿ ಬರೋಷ್ಟೊತ್ತಿಗೆ ಮನೆ 4:45 5 ಗಂಟೆ ಆಗುತ್ತೆ ಮನೆಗೆ ಬರೋಷ್ಟೊತ್ತಿಗೆ. ಮಧ್ಯಾಹ್ನ ಅಲ್ಲಿ ಬೆಂಗಳೂರಲ್ಲೆಲ್ಲ 3 ಗಂಟೆಗೆಲ್ಲ ಬಂದುಬಿಡೋಳು. 8:15 8:45ಗೆ ಸ್ಕೂಲ್ಗೆ ಹೋದರೆ 3 ಗಂಟೆಗೆ ಬಂದುಬಿಡೋಳು. ಈಗ 10th ಮಾತ್ರ ಸ್ವಲ್ಪ ಸ್ಪೆಷಲ್ ಕ್ಲಾಸ್ ಇದ್ದಿದ್ದರಿಂದ 8 ಗಂಟೆಗೆ ಹೋಗ್ತಾಯಿದ್ಲು. ಸ್ವಲ್ಪ ಜಾಸ್ತಿ ಟೈಮಿಂಗ್ಸ್ ಆಗುತ್ತಲ್ವ, ಸರಿಯಾಗಿ ಹೊಟ್ಟೆ ತುಂಬ ಊಟ, ಸ್ವಲ್ಪ ಹೆಲ್ದಿ ಫುಡ್ಡು ಕೊಡದೆ ಹೋದರೆ ಅವಳಿಗೂ ಸ್ವಲ್ಪ ಸರಿ ಹೋಗಲ್ಲ. ಹಂಗಾಗಿ ಚೆನ್ನಾಗಿ ಫುಡ್ಡೆಲ್ಲ ಕರೆಕ್ಟಾಗಿ ಕೊಡಬೇಕು ಅಂತೇಳಿ ನಾನು ಅಷ್ಟೇ ಸ್ವಲ್ಪ ರಾಗಿ ಗಂಜಿ, ಫ್ರೂಟ್ಸ್ಗಳು, ಸ್ವಲ್ಪ ಸ್ನ್ಯಾಕ್ಸ್ ಥರ ಏನಾದರೂ ಕೊಡ್ತಾಯಿದ್ದೀನಿ. ಸೊ ಇವಾಗ ಪಲ್ಯ ಅಂತೂ ರೆಡಿ ಆಯಿತು. ಹಾಗೆ ಈಗ ದೋಸೆ ಹಾಕ್ಬಿಡೋಣ ಅಂತೇಳ್ಬಿಟ್ಟು ದೋಸೆ ಹಾಕ್ತಾಯಿದ್ದೀನಿ. ಹಾಗೆ ತನೂರ್ ಕಾಲೇಜಲ್ಲಿ ಡೈಲಿ ಕುರ್ತಾನೇ ಹಾಕೊಂಬನ್ನಿ ಅಂತ ಹೇಳಿದ್ದಾರೆ ಯೂನಿಫಾರ್ಮ್ ಕೊಡೋ ತನಕ. ಹಂಗಾಗಿ ಡೈಲಿ ಕುರ್ತಾ ಹಾಕ್ಕೊಂಡು ಹೋಗ್ತಾ ಇದ್ದಾಳೆ. ಸೊ ನಾನು ಕೂಡ ಅವತ್ತು 2 ಕುರ್ತಾ ಕೊಡಿಸಿದ್ದೆ ಅಲ್ವಾ, ಅದರಲ್ಲಿ ಇವತ್ತೊಂದು ಕುರ್ತಾನ ಹಾಕ್ಕೊಂಡಿದ್ದಾಳೆ. ಸೊ ಕಾಲೇಜಲ್ಲಿ ಅಂದರೆ ಸ್ಲೀವ್ಲೆಸ್ ಎಲ್ಲ ಅಲೋಡ್ ಇಲ್ಲ, ಸ್ಲೀವ್ಲೆಸ್ ಎಲ್ಲ ಹಾಕ್ಕೊಂಬರೋದು ಆ ಥರದ್ದೆಲ್ಲ ಅಲೋಡ್ ಇಲ್ಲ. ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಎಲ್ಲ ಹಾಕ್ಕೋಬೋದು. ಸದ್ಯಕ್ಕೆ ಈ ಕುರ್ತಾ ಹಾಕ್ಕೊಳ್ಳಿ ಅಂತ ಹೇಳಿದಾರಲ್ವ, ಹಂಗಾಗಿ ಕುರ್ತಾನೇ ಹಾಕ್ಕೊಂಡು ಹೋಗ್ತಾ ಇದ್ದಾಳೆ. ತನು ರೆಡಿಯಾಗಿದ್ದಾಯಿತು, ಅವಳಿಗೆ ತಲೆ ಬಚ್ಚಿದ್ದು ಆಯಿತು. ಇವಾಗ ಅವಳು ಕಾಲೇಜಿಗೆ ಹೊರಟ್ಲು. ಇನ್ನೇನು ಬಸ್ ಬಂದುಬಿಡುತ್ತೆ. ಪಲ್ಯ ಎಲ್ಲ ಕರೆಕ್ಟಾಗಿತ್ತಾ? ಸ್ವಲ್ಪ ಬೇಯಬೇಕಿತ್ತು ಪಲ್ಯ, ಪರವಾಗಿಲ್ಲ. ಆಯ್ತು 7:30 ಬೇಯಬೇಕಿಲ್ಲ. 7:28 ಇನ್ನು 7:30 ಬೇಯಬೇಕು. 7:40ಗೆ ಬರುತ್ತೆ, 7:41 ಇರುವಾಗ ಬರುತ್ತೆ. ಬೇಗನೆ ರೆಡಿಯಾಗೋದ್ಲು ತನು. ನಂದು ಎಲ್ಲ ಕೆಲಸ ಬೇಗನೆ ಮುಗೀತು. ಹಾಗೇ ಹೊರಗಡೆ ಬಂದು ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಇನ್ನೂ ಒಂದು 2-3 ಜನ ಇಲ್ಲೇ ಬಸ್ ಹತ್ತೋದ್ರಿಂದ ಅವರೆಲ್ಲ ಬಂದ್ರೇನೋ ಅಂತ ನೋಡ್ತಾ ಇದ್ವಿ. ಇನ್ನು ಬಸ್ ಬರೋದಕ್ಕೆ ಟೈಮ್ ಇತ್ತು, ಹಂಗಾಗಿ ಸ್ವಲ್ಪ ಹೊತ್ತು ಅಲ್ಲಿ ನಿಂತ್ಕೊಂಡ್ಬಿಟ್ಟು ಮತ್ತೆ ಬಂದ್ಬಿಟ್ಟು ಇಲ್ಲೇ ಬಂದು ಕೂತಿರು ಬಸ್ ಬರೋ ತನಕ ಅಂತ ಹೇಳಿದೆ ನಾನು. ತನು ಬಂದು ಇವಾಗ ಇಲ್ಲೇ ಮನೆ ಮುಂದೆನೇ ವೆಯ್ಟ್ ಮಾಡ್ತಾಯಿದ್ದಾಳೆ. ಈ ಒಂದು ಅನುಕೂಲ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಬಸ್ ಬರೋ ತನಕ ಇಲ್ಲೇ ಇದ್ದು ಬಸ್ ಬಂದ ತಕ್ಷಣವೇ ಹೋಗಿ ಹತ್ಬಿಡ್ಬೋದು. ಗಂಟೆ ಇನ್ನು ಇವಾಗ 7:30 ಆಯಿತು. ನಮ್ಮ ಮನೆ ಮುಂದೆ ಅಂತೂ ವಾತಾವರಣ ಅಂತೂ ಸೂಪರಾಗಿರುತ್ತೆ. ನನಗೆ ಪ್ರತಿದಿನ ಈ ಆಕಾಶ ನೋಡೋದ್ರಲ್ಲಿರೋ ಖುಷಿ ಇನ್ನೊಂದಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಸೂರ್ಯನ ಬೆಳಕು, ಬೆಳಗಿನ ಬಿಸಿಲು ಎಲ್ಲ ಸಖತ್ತಾಗಿರುತ್ತೆ. ಇನ್ನು ಬಸ್ ಬಂದಿಲ್ಲ, ಇನ್ನು 5 ನಿಮಿಷ ಆಗುತ್ತೆ.
ತನು ಕಾಲೇಜಿಗೆ ಹೋಗಿದ್ದಾಯಿತು. ಇವಾಗ ನನ್ನ ಹಸ್ಬೆಂಡು ದೋಸೆ ಮಾಡಿಕೊಡ್ತಾ ಇದ್ದಾರೆ. ಇಬ್ಬರೂ ಇವಾಗ ಬ್ರೇಕ್ಫಾಸ್ಟ್ ಹಾಕ್ಕೊಂಡು ತಿಂತಾಯಿದ್ದೀವಿ. ಹಾಗೆ ಇವತ್ತು ದ್ರಾಕ್ಷಾಯಣಮ್ಮ ಅನ್ನೋರ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಅವರು ವಿಶ್ ಮಾಡಿ ಅಂತೇಳ್ಬಿಟ್ಟು ಕೇಳಿದರು. ಹಾಗಾಗಿ ಈ ವ್ಲಾಗಲ್ಲಿ ನಾನು ಅವ್ರಿಗೆ ವಿಶ್ ಮಾಡ್ತಾಯಿದ್ದೀನಿ. ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ನೀವು ನಿಮ್ಮ ಹಸ್ಬೆಂಡ್ ಯಾವಾಗಲೂ ಖುಷಿಯಿಂದ ಇರಿ ಅಂತ ಪ್ರೀತಿಯಿಂದ ಹಾರೈಸ್ತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.